ದಿಲ್ಲಿಯಲ್ಲಿ ಫೆಬ್ರವರಿ 8ರಂದು ಎಎಪಿ ಗೆದ್ರೂ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗದೇ ಇರುವಂತಹ ಅಚ್ಚರಿಯ ಬೆಳವಣಿಗೆಯೊಂದು ತಲೆದೂರುತ್ತಾ? ಚುನಾವಣೆಯಲ್ಲಿ ಕೇಜ್ರಿವಾಲ್ ಸೋತು ಎಎಪಿ ಗೆಲ್ಲಲಿದೆಯಾ? ಎಎಪಿ ಯಾವ ಸ್ಥಾನಗಳನ್ನ ಗೆಲ್ಲಬಹುದು? ಬಿಜೆಪಿ ದಿಲ್ಲಿಯಲ್ಲಿ ಗೆಲ್ಲೋದು ಕಷ್ಟ ಅಂತ ಸಂಖ್ಯೆಗಳು ಯಾಕೆ ಹೇಳ್ತಾ ಇವೆ? ದೆಹಲಿಯ ಮುಸ್ಲಿಮರು ಮತ್ತೆ ದಲಿತರು ಯಾರ ಪರವಾಗಿ ನಿಲ್ಲಲಿದ್ದಾರೆ? ಎಎಪಿ 12 ದಲಿತ ಪ್ರಾಬಲ್ಯದ ಸ್ಥಾನಗಳನ್ನ ಮತ್ತೆ 8 ಮುಸ್ಲಿಂ ಪ್ರಾಬಲ್ಯದ ಸ್ಥಾನಗಳನ್ನ ಈ ಬಾರಿ ಗೆಲ್ಲಬಹುದಾ? ಕಳೆದ 10 ವರ್ಷಗಳಲ್ಲಿ ಎಎಪಿ ಅಭಿವೃದ್ಧಿ ಕಾರ್ಯಗಳು ದೆಹಲಿಯ ಕೊಳಗೇರಿಗಳಲ್ಲಿ ಅದನ್ನ ಗೆಲ್ಲಿಸಲಿವೆಯಾ? ದಿಲ್ಲಿಯಲ್ಲಿ ಮತ್ತೆ ಕೇಜ್ರಿವಾಲ್ ಇಲ್ಲದ ಆಪ್ ಸರ್ಕಾರ ಬರುವಂತಹ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಫೆಬ್ರವರಿ 8ರಂದು ದಿಲ್ಲಿ ಗದ್ದುಗೆ ಯಾರು ಪಾಲಾಗಲಿದೆ? ಕೇಜ್ರಿವಾಲ್ ನೇತೃತ್ವದ ಎಎಪಿ ಮತ್ತೆ ಅಧಿಕಾರವನ್ನು ಹಿಡಿಯಲಿದೆಯಾ ಅನ್ನೋದ್ರ ಬಗ್ಗೆ ನಿಮಗೆ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ದೆಹಲಿಯಲ್ಲಿ 12 ಕ್ಷೇತ್ರಗಳು ಪರಿಶಿಷ್ಟ ಜಾತಿಗಳಿಗೆ ಮೀಸಲಾಗಿವೆ. ಈ 12 ಕ್ಷೇತ್ರಗಳಲ್ಲಿ ಪ್ರತಿ ರಾಜಕೀಯ ಪಕ್ಷ ದಲಿತ ರಾಜಕೀಯವನ್ನು ಬಹಿರಂಗವಾಗಿಯೇ ನೋಡುತ್ತೆ. ದೆಹಲಿಯಲ್ಲಿನ ಸುಮಾರು 30 ಕ್ಷೇತ್ರಗಳಲ್ಲಿ ದಲಿತರ ರಾಜಕೀಯ ಪ್ರಭಾವ ಗೆಲುವು ಅಥವಾ ಸೋಲನ್ನು ನಿರ್ಧರಿಸಬಹುದು. ಇನ್ನು ದೆಹಲಿಯಲ್ಲಿನ ಸರಿಸುಮಾರು 8 ಕ್ಷೇತ್ರಗಳಲ್ಲಿ ಮುಸ್ಲಿಂ ಸಮುದಾಯದ ಪ್ರಾಬಲ್ಯ ಇದೆ. ಸುಮಾರು 25 ಸ್ಥಾನಗಳಲ್ಲಿ ಮಧ್ಯಮ ವರ್ಗ ಚುನಾವಣೆಯ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ದೆಹಲಿಯಲ್ಲಿನ 18 ಸ್ಥಾನಗಳು ನೇರವಾಗಿ ಕೊಳಗೇರಿಗಳಿಗೆ ಸಂಬಂಧಪಟ್ಟಿವೆ. ಹೀಗಾಗಿ ವಿಭಿನ್ನ ಸಮುದಾಯಗಳನ್ನು ವಿಭಿನ್ನ ಚೌಕಟ್ಟಿನಲ್ಲಿ ಇರಿಸಿಕೊಂಡು ದೆಹಲಿಯ ಚುನಾವಣೆಯನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಯಾವ ಜಾತಿ ಸಮುದಾಯದ ಮತ ಬ್ಯಾಂಕ್ ಯಾವ ರಾಜಕೀಯ ಪಕ್ಷದ ಪರವಾಗಿರಬಹುದು ಅಂತ ಯೋಚನೆ ಮಾಡಿದ್ರೂ ಕೂಡ ದೆಹಲಿ ಚುನಾವಣೆಯನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ದೆಹಲಿ ಚುನಾವಣೆ ಪರಿಣಾಮ ಅರವಿಂದ್ ಕೇಜ್ರಿವಾಲ್ ಮೇಲೆ ಮಾತ್ರ ಇರೋದಿಲ್ಲ, ಅದರ ಪರಿಣಾಮಗಳು ಇಂಡಿಯಾ ಒಕ್ಕೂಟದ ಮೇಲೂ ಕೂಡ ಇರಲಿವೆ. ಅರವಿಂದ್ ಕೇಜ್ರಿವಾಲ್ ಜೊತೆಗಿರುವಂತಹ ನಾಯಕರ ರಾಜಕೀಯದ ಮೇಲೂ ಕೂಡ ಪರಿಣಾಮ ಬೀರಲಿದೆ. ದೆಹಲಿ ಚುನಾವಣೆಯ ಪರಿಣಾಮ ಕಾಂಗ್ರೆಸ್ ಮೇಲೆ ಅಥವಾ ರಾಹುಲ್ ಗಾಂಧಿ ಅವರ ರಾಜಕೀಯ ಚಿಂತನೆಯ ಮೇಲೆ ಕೂಡ ಇರುತ್ತೆ. ಅಲ್ಲಿ ಅವರು ಚುನಾವಣಾ ವಿಧಾನಗಳ ಮೂಲಕ ಬಿಜೆಪಿಯನ್ನ ಸೋಲಿಸೋದು ಈಗ ಅಸಾಧ್ಯ ಅಂತ ನಿರ್ಧರಿಸುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಬಿಜೆಪಿ ಚುನಾವಣಾ ಗೆಲುವಿಗಾಗಿ ಎಲ್ಲಾ ಅಸ್ತ್ರಗಳನ್ನ ತನ್ನಲ್ಲಿನೇ ಇಟ್ಕೊಂಡಿದೆ. ಆದ್ರಿಂದ ಬದಲಾವಣೆಗಾಗಿ ರಾಜಕೀಯ ಇರುವಲ್ಲಿ ಸಾರ್ವಜನಿಕರ ಆಲೋಚನೆಯಲ್ಲಿ ಬದಲಾವಣೆ ಆಗುವವರೆಗೆ ಈ ಚುನಾವಣೆ ಬೇರೇನು ಮಾಡೋದಿಕ್ಕೆ ಸಾಧ್ಯ ಇಲ್ಲ. ದೇಶದಲ್ಲಿ ಆಡಳಿತ ಪಕ್ಷ ಮತ್ತೆ ವಿರೋಧ ಪಕ್ಷದ ರಾಜಕೀಯ ಹೊಸ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ವಿರೋಧ ಪಕ್ಷಗಳು ಒಗ್ಗಟ್ಟಾಗಿವೆ ಅಂತ ತೋರಿಸೋದಿಕ್ಕೆ ಆಗಿಲ್ಲ. ಕಾಂಗ್ರೆಸ್ನಿಂದ ಎಎಪಿ ದೂರಾನೇ ಇದೆ. ಇನ್ನು ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಗುರುವಾರ ದೆಹಲಿಯಲ್ಲಿ ಎಎಪಿ ರ್ಯಾಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಜೊತೆಗಿದ್ರು. ಎಎಪಿಯ ಪೊರಕೆಯಿಂದ ಬಿಜೆಪಿ ಸ್ವಚ್ಛವಾಗಿ ಗುಡಿಸಿ ಹೋಗಲಿದೆ ಅಂತ ಅಖಿಲೇಶ್ ಯಾದವ್ ಹೇಳಿದ್ರು. ಈಗಾಗಲೇ ಹೇಳಿರೋ ಹಾಗೆ ದೆಹಲಿಯ 12 ಸ್ಥಾನಗಳು ಪರಿಶಿಷ್ಟ ಜಾತಿಗಳಿಗೆ ಮೀಸಲಾಗಿವೆ. ಪುನರ್ ವಿಂಗಡಣೆಯ ಮೊದಲು 13 ಇತ್ತು. ಮತ್ತೆ 2008ರಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆದಾಗ 12 ಆಯ್ತು. ದಲಿತರ ಮೂಲಕ ಮತ ಪಡೆಯೋದಿಕ್ಕೆ ಸಾಧ್ಯ ಆದವರು ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದರು. 1993ರಲ್ಲಿ ಬಿಜೆಪಿ 13 ಸ್ಥಾನಗಳಲ್ಲಿ 8 ಸ್ಥಾನಗಳನ್ನ ಗೆದ್ದಿತ್ತು. 1998ರಲ್ಲಿ ಕಾಂಗ್ರೆಸ್ 12 ಸ್ಥಾನಗಳನ್ನ ಗೆದ್ದಿತ್ತು. 2003ರಲ್ಲಿ ಕಾಂಗ್ರೆಸ್ 10 ಸ್ಥಾನಗಳನ್ನ ಗೆದ್ದಿತ್ತು. 2008ರಲ್ಲಿ ಕಾಂಗ್ರೆಸ್ 12 ಸ್ಥಾನಗಳನ್ನ ಗೆದ್ದಿತ್ತು. ಹಾಗೆ 2013ರಲ್ಲಿ ಎಎಪಿ 12 ಸ್ಥಾನಗಳಲ್ಲಿ 9 ಸ್ಥಾನಗಳನ್ನ ಗೆದ್ದಿತ್ತು. 2015 ಮತ್ತು 20ರಲ್ಲಿ ಎಎಪಿ ಎಲ್ಲಾ ಸ್ಥಾನಗಳನ್ನ ಗೆದ್ದಂತ ಕಾರಣ ಕೇಜ್ರಿವಾಲ್ ಮೊದಲ ಬಾರಿಗೆ ಇಲ್ಲಿ ಮುಖ್ಯಮಂತ್ರಿಯಾದ್ರು. ಈಗ ಪ್ರಶ್ನೆ ಇರೋದೇನು ಅಂತ ಅಂದ್ರೆ ಆ 12 ಸ್ಥಾನಗಳು ಯಾರ ಪಾಲಾಗ್ಲಿವೆ ಅನ್ನೋದು. ಅವುಗಳಲ್ಲಿ ಕರೋಲ್ ಬಾಗ್ ಇದೆ, ಬವಾನಾ ಇದೆ, ಮದಿಪುರ್, ಪಟೇಲ್ ನಗರ, ಅಂಬೇಡ್ಕರ್ ನಗರ, ದಿಯೋಲಿ, ತ್ರಿಲೋಕ್ಪುರಿ, ಕೊಂಡ್ಲಿ, ಸೀಮಾಪುರಿ ಈ ಎಲ್ಲಾ ಸ್ಥಾನಗಳು ಮೀಸಲು ಸ್ಥಾನಗಳಾಗಿವೆ. ಆದ್ರೆ ಇದ್ರ ಹೊರತಾಗಿ ದಲಿತ ಮತ ಬ್ಯಾಂಕ್ಗೆ ಮುಖ್ಯವಾದಂತಹ 18 ಸ್ಥಾನಗಳಿವೆ. ಅವುಗಳಲ್ಲಿ ರಾಜೇಂದ್ರ ನಗರ ಮತ್ತೆ ಶಹದಾರ, ತುಘಲಕ್ಬಾದ್, ಚಾಂದಿನಿ ಚೌಕ್, ಆದರ್ಶ್ ನಗರ, ಬಿಜುವಾಸನ್, ಮತಿಯಾ ಮಹಲ್, ಬಲ್ಲಿಮಾರನ್ ಸೇರಿವೆ. ಇನ್ನು ಕಣಕ್ಕಿಳಿಸಿದ 12 ಅಭ್ಯರ್ಥಿಗಳ ಜೊತೆಗೆ ಬಿಜೆಪಿ ಮತಿಯಾ ಮಹಲ್ ಮತ್ತೆ ಬಲ್ಲಿಮಾರನ್ ನಿಂದಲೂ ಕೂಡ ದಲಿತ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಕಾಂಗ್ರೆಸ್ 12 ಅಭ್ಯರ್ಥಿಗಳನ್ನಲ್ಲದೆ ನರೇಲಾದಿಂದ ದಲಿತ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಎಎಪಿ ಈ 12 ಸ್ಥಾನಗಳಿಂದ ದಲಿತ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಇನ್ನು ದೆಹಲಿಯಲ್ಲಿ ಬಿಜೆಪಿ, ಕಾಂಗ್ರೆಸ್ ಅಥವಾ ಎಎಪಿಯಲ್ಲಿ ಇಡೀ ಪಕ್ಷಕ್ಕೆ ರಾಜಕೀಯವಾಗಿ ಲಾಭ ತರಬಲ್ಲಂತ ದೊಡ್ಡ ದಲಿತ ನಾಯಕರು ಇಲ್ಲ. ಇದರ ಪರಿಣಾಮ ಏನು ಅಂತಂದ್ರೆ ದಲಿತ ಮತಗಳು ಒಡೆದು ಹೋಗ್ಲಿವೆ. ಎಲ್ಲಾ ಪಕ್ಷಗಳಿಗೂ ಯೋಜನೆಗಳಿವೆ, ಆದ್ರೆ ಯಾರ ಬಳಿನೂ ದಲಿತರಿಗೆ ಶಾಶ್ವತವಾದಂತ ಒಂದು ಪರಿಹಾರ ಇಲ್ಲ. ಈ ಬಾರಿ ಈ 30 ಸ್ಥಾನಗಳಲ್ಲಿ 12 ಸ್ಥಾನಗಳು ಪರಿಶಿಷ್ಟ ಜಾತಿಗಳಿಗೆ ಮೀಸಲಾಗಿವೆ ಮತ್ತು ಉಳಿದ 18 ಸ್ಥಾನಗಳ ರಾಜಕೀಯ ಕೂಡ ಅದೇ ಹಾದಿಯಲ್ಲಿ ಪರಿಣಾಮ ಬೀರಲಿದೆ. ಇಲ್ಲಿ ಇನ್ನೊಂದು ವಿಚಾರ ಏನು ಅಂತಂದ್ರೆ ದೆಹಲಿಯೊಳಗೆ ಸುಮಾರು 600 ಕೊಳಗೇರಿಗಳು ಮತ್ತೆ 1700 ಕೊಳಗೇರಿ ವಸಾಹತುಗಳಿವೆ. ಈ ಸ್ಥಳಗಳು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿವೆ. ಇದು ದಲಿತರಿಗೆ ಕೇಜ್ರಿವಾಲ್ ಒದಗಿಸಿದಂತಹ ವಿದ್ಯುತ್ ಮತ್ತೆ ನೀರಿನಂತಹ ಯಾವುದೇ ಸೌಲಭ್ಯಗಳು ಅಥವಾ ಅವ್ರ ಮೊಹಲ ಚಿಕಿತ್ಸಾಲಯಗಳ ಅವ್ರ ಮತಗಳನ್ನು ಸೆಳೆಯಲಿವೆಯಾ?
ಒಂದು ಕಡೆಗೆ ಕಾಂಗ್ರೆಸ್ ತಾತ್ಕಾಲಿಕ ಪರಿಹಾರದ ಬಗ್ಗೆ ಮಾತಾಡ್ತಾ ಇದ್ರೆ, ಇನ್ನೊಂದು ಕಡೆಗೆ ಅರವಿಂದ್ ಕೇಜ್ರಿವಾಲ್ ತಕ್ಷಣವೇ ಮತಗಳನ್ನು ಪಡೆಯುವಂತ ರಾಜಕೀಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ಬಿಜೆಪಿ ಇಲ್ಲಿಗೆ ಎಂಟ್ರಿ ಕೊಡ್ತಿದೆ. ಬಿಜೆಪಿ ಕಳೆದ 10-11 ವರ್ಷಗಳಿಂದಲೂ ತಾನು ನಿರೀಕ್ಷಿತ ಫಲಿತಾಂಶಗಳನ್ನು ಪಡೆಯದಂಥ ರಾಜ್ಯಗಳಲ್ಲಿ ಮತ್ತೆ ವಿಭಜನೆಯಾಗಿ ನಂತರ ಅಧಿಕಾರಕ್ಕೆ ಬಂದಂತಹ ರಾಜ್ಯಗಳಲ್ಲಿ ತನಗೆ ಬೇಕಾಗಿರುವಂಥದ್ದೇ ಫಲಿತಾಂಶಗಳನ್ನು ಪಡೆಯಿತು ಅನ್ನೋದು ಏನು ರಹಸ್ಯ ಇಲ್ಲ ಈಗ. ಆದರೆ ಎಎಪಿ ಗೆಲುವು ದೇಶವನ್ನ ಆಳ್ತಾ ಇರುವಂತಹ ಬಿಜೆಪಿಯ ವಿರುದ್ಧದ ದೊಡ್ಡ ಗೆಲುವು. ಬಿಜೆಪಿ ಡಬಲ್ ಎಂಜಿನ್ ಬಗ್ಗೆ ಮಾತನಾಡುವ ಮೂಲಕ ಚುನಾವಣೆಯಲ್ಲಿ ಗೆಲ್ತಾರೆ, ಆದ್ರೆ ಅವರು ದೆಹಲಿಯಲ್ಲಿ ಸೋಲ್ತಾರೆ. ಅರವಿಂದ್ ಕೇಜ್ರಿವಾಲ್ ಅವರ ಹಿಂದೆ ಯಾರಿದ್ದಾರೆ? ಕೇಜ್ರಿವಾಲ್ ಅಧಿಕಾರದಲ್ಲಿರುವಾಗ ಕಳೆದ 10 ವರ್ಷಗಳಲ್ಲಿ ಅವ್ರು ಏನ್ ಮಾಡಿದ್ರು? ದೊಡ್ಡ ದೊಡ್ಡ ನಾಯಕರ ರಾಜಕೀಯವನ್ನ ಕೊನೆಗಾಣಿಸಿದಂತಹ ಬಿಜೆಪಿ ಅಥವಾ ಮೋದಿ ಮತ್ತೆ ಅಮಿತ್ ಶಾ ಅರವಿಂದ್ ಕೇಜ್ರಿವಾಲ್ ಅವರ ರಾಜಕೀಯವನ್ನ ನಿಧಾನವಾಗಿ ಹಬ್ಬಿಸೋದಕ್ಕೆ ಯಾಕೆ ಅವಕಾಶವನ್ನ ನೀಡ್ತಾರೆ? ರಾಜಕೀಯವಾಗಿ ಬಿಜೆಪಿಯನ್ನ ವಿರೋಧಿಸುವರಿರುವಂತಹ ಸ್ಥಳದ ಮತ ಬ್ಯಾಂಕ್ಗೆ ಲಗ್ಗೆ ಇಡುವಂತಹ ಅವಕಾಶವನ್ನ ಕೇಜ್ರಿವಾಲ್ ಯಾವತ್ತಿಗೂ ಕಳ್ಕೊಳ್ಳೋದಿಲ್ಲ. ಪಕ್ಷಗಳ ಮತಗಳು ಒಂದು ರಾಜಕೀಯ ಪಕ್ಷದಲ್ಲಿ ಕೇಂದ್ರೀಕೃತವಾಗಿಲ್ಲದಿದ್ರೆ ಅವು ಚದುರು ಹೋಗುತ್ತವೆ. ಇನ್ನು ಎರಡನೇದಾಗಿ ಈ ಅವಧಿಯಲ್ಲಿ ಇಂಡಿಯಾ ಕೂಟದೊಳಗೆ ಉದ್ಭವಿಸ್ತಾ ಇರುವಂತಹ ತೊಡಕುಗಳ ವಿಚಾರ. ಕಾಂಗ್ರೆಸ್ನ ರಾಜಕೀಯ ಈಗ ಸಂಪೂರ್ಣವಾಗಿ ತಟಸ್ಥಗೊಂಡಿದೆ. ಅಂದ್ರೆ ಭವಿಷ್ಯದ ರಾಜಕೀಯದಲ್ಲಿ ಅದು ಬಿಜೆಪಿ ವಿರುದ್ಧದ ಪ್ರಬಲ ಪ್ರತಿಪಕ್ಷವಾಗಿ ಉಳಿಯೋದಿಲ್ಲ. ಇನ್ನು ಹೀಗಿರುವಾಗ ಎಎಪಿ ಮತ್ತೆ ಬಿಜೆಪಿ ನಡುವಿನ ಆಟದಲ್ಲಿ ಎಎಪಿಯನ್ನ ಮಣಿಸೋದು ಅಷ್ಟು ಸುಲಭವಾಗ್ಲಿಕ್ಕಿಲ್ಲ. ಇದೆಲ್ಲದರ ನಡುವೆನೆ ಕೇಜ್ರಿವಾಲ್ ಅವರಿಗೆ ಈ ಬಾರಿ ಸೋಲಾಗೋದು ಖಚಿತ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹೊಸದಿಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಜ್ರಿವಾಲ್ ಎದುರು ಕಾಂಗ್ರೆಸ್ನಿಂದ ಸಂದೀಪ್ ದೀಕ್ಷಿತ್ ಹಾಗೆ ಬಿಜೆಪಿಯಿಂದ ಪರ್ವೇಶ್ ವರ್ಮಾ ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳು ದಿಲ್ಲಿಯ ಮಾಜಿ ಸಿಎಂಗಳ ಪುತ್ರರು. ಇಬ್ರು ಬಹಳ ಜೋರಾಗಿನೇ ಈಗ ಪ್ರಚಾರ ಮಾಡ್ತಾ ಇದ್ದಾರೆ. ಎರಡೂ ಅಭ್ಯರ್ಥಿಗಳು ಕೇಜ್ರಿವಾಲ್ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಇನ್ನು ಕೇಜ್ರಿವಾಲ್ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿಯಲ್ಲೂ ಕೂಡ ಭಾರೀ ಗೋಲ್ಮಾಲ್ ಆಗಿದೆ ಅನ್ನುವಂಥ ಆರೋಪ ಕೂಡ ಇದೆ. ಇದೆಲ್ಲವೂ ಸೇರ್ಕೊಂಡು ಈಗ ಕೇಜ್ರಿವಾಲ್ ಗೆಲುವಿನ ದಡ ಸೇರಿದ ಹಾಗೆ ಮಾಡ್ಲಿವಿ ಅನ್ನುವಂಥ ಸಂಶಯ ಮೂಡಿದೆ. ಹಾಗಾಗಿ ಕೊನೆಗೆ ಕೇಜ್ರಿವಾಲ್ ಸೋತು ಎಎಪಿ ದಿಲ್ಲಿಯಲ್ಲಿ ಗೆದ್ದು ಬೀಗಲಿದೆ ಅನ್ನುವಂಥ ಕುತೂಹಲ ಕೂಡ ಈಗ ಮೂಡಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಭರ್ಜರಿ ಬಹುಮತವನ್ನು ಪಡೆದು ಗೆದ್ದಾಗ ಮಮತಾ ಬ್ಯಾನರ್ಜಿ ಅವರು ಸೋತ್ ಹಾಗಿನ ಒಂದು ಪರಿಸ್ಥಿತಿ ದಿಲ್ಲಿಯಲ್ಲಿ ಸೃಷ್ಟಿ ಆಗಬಹುದಾ? ಕಾದ್ ನೋಡೋಣ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.